ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ಸಂಡೇ. ಇದು ಅಯ್ಯಪ್ಪ ಸ್ವಾಮಿ ಕಂಟಿನ್ಯೂ ಲಾಗ್. ನೋಡಿ ಬೆಳಗ್ಗೆ ಇನ್ನೂ 7:30 ಆಗಲಿ, ಇನ್ನೂ ಎಷ್ಟು ಹಿಮ ಬೀಳ್ತಾ ಇದೆ ಅಂತ. ಪ್ಲೀಸ್ ನನ್ನ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮಾರ್ನಿಂಗ್ ಎಲ್ಲ ಪೂಜೆ ಎಲ್ಲ ಮುಗಿದಿತ್ತು. ಇಲ್ಲಿ ನನ್ನ ತಂಗಿ ಹಳಸಿನಕಾಯಿನ ಕಟ್ ಮಾಡ್ತಾ ಇದ್ದಾಳೆ, ಹಳಸಿನಕಾಯಿ ಸಾಂಬಾರು ಮಾಡೋಕ್ಕೆ. ಹಳಸಿನಕಾಯಿ ಸಾಂಬಾರು ಮಾಡೋಕ್ಕೆ ಜಾರ್ಗೆ ಚಕ್ಕೆ, ಲವಂಗ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ, ಅದ್ರ ಜೊತೆಗೆ ಒಂದು 3 ಸ್ಪೂನ್ ಮನೇಲೆ ಮಾಡಿರೋಂಥ ಸಾಂಬಾರು ಪುಡಿ ಹಾಕ್ತೀವಿ ನಾವು. ಹಾಕಿ ಚೆನ್ನಾಗಿ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಮತ್ತು ಸಾಂಬಾರು ಮಾಡೋಕ್ಕೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ. ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋಂಥ ಕಾಳು ಹಾಕ್ತಾಯಿದ್ದೀವಿ, ತೊಗರಿ ಕಾಳು. ಬೇಕಿದ್ದರೆ ನೀವು ಇದಕ್ಕೆ ಕಡಲೆಕಾಳನ್ನ ಬಟಾಣಿನ ನೆನೆಸಿ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. ನಾವು ಅರ್ಜೆಂಟಾಗಿ ನೆನೆಸಿರಲಿಲ್ಲ, ಅದಕ್ಕೆ ತೊಗರಿ ಕಾಳನ್ನ ಇದ್ವಲ್ಲ ಅದನ್ನು ಸುರಿದ್ಬಿಟ್ಟು ಎಲ್ಲ ತೊಳೆದೇ ಹಾಕಿದ್ದೀವಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನದ ಪುಡಿ ಹಾಕಬೇಕು. ಆಮೇಲೆ ಕಟ್ ಮಾಡಿ ಇಟ್ಟಿರೋಂಥ ಹಳಸಿನಕಾಯಿನ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಒಂದ್ಸತಿ ಫ್ರೈ ಮಾಡಬೇಕು, ಹಂಗೆ ತಿರುಗಿಸಿ. ಆಮೇಲೆ ರುಬ್ಬಿರೋಂಥ ಮಸಾಲೆನ ಹಾಕ್ತಾಯಿದ್ದೀವಿ. ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ನೀರು ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಎರಡು ವಿಸಿಲ್ ಕೂಗಿಸೋದಾದ್ಮೇಲೆ ಓಪನ್ ಮಾಡ್ತಾ ಇದ್ದೀವಿ. ಹೇಗೆ ಬಂದಿದೆ ನೋಡಿ ಸಾಂಬಾರು. ನೋಡಿ ಸಾಂಬಾರು ರೆಡಿಯಾಗಿದೆ. ಹಳಸಿನಕಾಯಿ ಸಾಂಬಾರು. ಹಳಸಿನಕಾಯಿ ಎಲ್ಲ ಬೆಂದೋದು ಅನ್ಕೋತೀನಿ. ವಾವ್, ತುಂಬ ಸಾಫ್ಟ್ ಆಗ್ಬಿಡುತ್ತೆ. ನನ್ನ ತಮ್ಮ ಇಲ್ಲಿ ರೆಡಿ ಆಯ್ತವನೇ. ಇಲ್ಲಿ ನಮ್ಮಮ್ಮ ಕಸ ಗುಡಿಸ್ತೈತೆ. ಇಲ್ಲಿ ನನ್ನ ತಮ್ಮ ಪೂಜೆಗೆ ಕಾಯಿ ಸುರಿತಾವನೆ. ಫೈನಲಿ ಈ ಥರ ರೆಡಿ ಆದವು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ, ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ.
ಒಂದೊಂದೇ ಭಯ ಮಾತ್ರ ಬರ್ಬಾರ್ದು ನಗ್ತಾ ಇದೀಯ ಬಿಳಿ ಬಟ್ಟೆ ಅಷ್ಟೇ ತೆಗೆದು ಖಾಲಿ ಅದ ಇನ್ನದೇ ನೋಡ್ರಿ ಶಿವ ಸಂಬಿದ ಒಂದು ಎರಡಲ್ವಾ ಎರಡು ಮೂರು ಅವ್ರದ್ದು ಇವ್ರದ್ದು ಎರಡು ಮೂರು ಆಗಬೇಕಾದ್ರೆ ಮೂರು ಆಗಬೇಕು ಒಟ್ಟು ಗೈನ ಸಮಯ ಮೂರು ಆಗಬೇಕು ಎಲ್ಲ ಐದು ಮೂರು ನಾಲ್ಕು ತುಂಬಿದವ್ರೆ ಬಂದದ ಇದು ವಿಡಿಯೋ ಸರಿಯಾಗಿ ಮಾಡೋಕ್ಕಾಗಿಲ್ಲ, ಆದರೂ ಎಲ್ಲ ಟ್ರೈ ಮಾಡಿದ್ದೀನಿ. తిరుపడి శరణ పునయ్యప్ప స్వామి పునయ్యప్ప స్వామియే శరణం శరణ పునయ్యప్ప ఐరాం తిరుపడి శరణ పునయ్యప్ప స్వామి పునయ్యప్ప అయ్యని పునయ్యప్ప స్వామియే శరణం శరణ పునయ్యప్ప ఆరాం తిరుపడి శరణ పునయ్యప్ప స్వామి పునయ్యప్ప అయ్యని పునయ్యప్ప స్వామియే శరణం శరణ పునయ్యప్ప ఏడోం తిరుపడి శరణ పునయ్యప్ప స్వామి పునయ్యప్ప అయ్యని పునయ్యప్ప స్వామియే శరణం శరణ పునయ్యప్ప ఎంటాం తిరుపడి శరణ పునయ్యప్ప శరణ పునయ్యప్ప అనందాం తిరుపడి శరణ పునయ్యప్ప స్వామి పునయ్యప్ప అయ్యని పునయ్యప్ప స్వామియే శరణం శరణ పునయ్యప్ప ఎంటాం తిరుపడి శరణ పునయ్యప్ప స్వామి స్వామియే శరణం శరణ పునయ్యప్ప అనురాం తిరుపడి శరణ పునయ్యప్ప స్వామి పునయ్యప్ప స్వామియే శరణం స్వామియే శరణం శరణ పునయ్యప్ప శరణ పునయ్యప్ప శరణ పునయ్యప్ప స్వామియే శరణం శరణ పునయ్యప్ప అనురాం తిరుపడి శరణ పునయ్యప్ప స్వామియే శరణం శరణ పునయ్యప్ప శరణ పునయ్యప్ప స్వామియే శరణం శరణ పునయ్యప్ప అంగడాం తిరుపడి శరణ పునయ్యప్ప స్వామి తిరుపడి స్వామి పునయ్యప్ప అయ్యని పునయ్యప్ప స్వామియే శరణం శరణ పునయ్యప్ప తిరుపడి శరణ పునయ్యప్ప స్వామియే శరణ పునయ్యప్ప స్వామియే స్వామియే
ನನ್ನ ಟೇಸ್ಟ್ ಅಂದರೆ ಕೇಸರಿ ಬಾತು ಟೊಮೊಟೊ ಬಾತು ಪ್ರಸಾದ ಕೊಟ್ಟಿದ್ರು. ಅದನ್ನು ತಿನ್ಬಿಟ್ಟು ಮನೆಗೆ ಬಂದು ಮನೆಯಲ್ಲಿ ಇಟ್ಮುಡಿಗೆ ಅಂತ ನೆಂಟರು ಬಂದಿದ್ದರು. ಈಗ ಸ್ವಾಮಿಗಳೆಲ್ಲ ಇರುಮುಡಿ ತಗೊಂಡು ಹೋಗ್ತಾವ್ರೆ ಅಯ್ಯಪ್ಪ ಸ್ವಾಮಿಗೆ. ಗಾಡಿ ಗ್ಲಾಸ್ ಕೊಡ್ದು ಗಾಡಿ ಕೊಡಿಬೇಕಾದ್ರೆ ಬರ್ರಿ ಸೈಡ್ ಹಿಂದೆ ಕೊಡಿ. ಏ ಸ್ವಾಮಿ ಬಾಯಿ ಕಡೆ ಮಾಡೋದು ಎಣ್ಣೆ ಪಡಿ ಬರೀ ಮುಂದಕ್ಕೆ ಮುಂದಕ್ಕೆ ರಾಜಕುಮಾರನೇ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸಾಕು ಸಾಕು ಎರಡಾಗಿ ನಮ್ದು ಕಾಯಿ ಇನ್ನೂ ಕೊಡ್ಲಿಲ್ಲ ಕಾಯಿ ಎತ್ಕೊಂಡ್ಬರ್ರಿ. ನಿಂಬೆಣ್ಣ ಕಾಯಿ ಹೊಡಿಲಿಲ್ಲ ಅವ್ರದ್ದು. ಬರ್ರಿ ಹಿಂದಕ್ಕೆ ಕೊಡ್ಸಮಿ ಇಲ್ಲ ತಿರುಗಿಸ್ಕೊಂಡ್ಬರ್ತಾರೆ ದೇವಸ್ಥಾನಕ್ಕೆ ಹೋಗಿ. ಹೋಗಿದ್ ಬಾ ಅಂತ ಕಾಣಿಸಲ್ಲ ಏನು ಕಾಣಲ್ಲ.
ಹಾಯ್ ಗಾಯ್ಸ್, ಬೆಳಗ್ಗೆ ಮಾಡಿದ ಸಾಂಬಾರು ಟೇಸ್ಟ್ ನೋಡ್ತಾ ಇದ್ದೀನಿ ಇವಾಗ. ಬೆಳಗ್ಗೆ ಮಾಡಿದ ಸಾಂಬಾರು ಟೇಸ್ಟ್ ಮಾಡ್ತಾ ಇದ್ದೀನಿ ಇವಾಗ. ಚೆನ್ನಾಗಿದೆ, ನೀವು ಒಂದ್ಸತಿ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.